ಪಾತರ್ಕಿ ಪಲ್ಯ ಹಾಕಿ ಹೆಂಗೆ ಪಲಾವ್ ಮಾಡ್ಬೇಕಂತ ನೋಡ್ರಿ. ಮಸ್ತ್ ಬರ್ತೈತಿ, ಫ್ಲೇವರ್ ಅಂತ ಮಸ್ತ್ ಇರ್ತೈತಿ. ನೋಡ್ರಿ ಹೆಂಗೆ ಮಾಡೋದಂತ. ಇದು ನೋಡ್ರಿ ಹಾತರ್ಕಿ ಪಲ್ಯ. ಇನ್ನು ತೊಳೆದಿಟ್ಕೊಂಡೇನಿ ರೀ. ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಈಗ ಮಿಕ್ಸಿ ಜಾರಿಗೆ ಹಾಕೀನಿ. ಇನ್ನು ಸಣ್ಣ ಮಾಡ್ತೀನಿ ರೀ. ಈಗ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡೇನಿ ರೀ. ಹಿಂಗೆ ನುಣ್ಣಗೆ ಮಾಡ್ಕೋಬೇಕ್ರಿ ಸಣ್ಣಗೆ. ನೋಡಿರಿ, ಒಂದು ಬುಟ್ಟಿ ತಂದೀನಿ. ಬುಟ್ಟಿ ಒಳಗೆ ಒಂದು ಸಣ್ಣ ಬಟ್ಲೆ ಅಕ್ಕಿ ಹಾಕ್ತೀನಿ. ಇಷ್ಟ ಸಾಕ್ರಿ, ಯಾಕಂದ್ರೆ ನಮ್ಮ ಮನೆಯಾಗ ಸ್ವಲ್ಪ ಜನ ಅದೇ, ಅದಕ್ಕೆ ನಾ ಇಷ್ಟ ಮಾಡ್ತೀನಿ ರೀ. ಅಕ್ಕಿಗೆ ನೀರು ಹಾಕಿ ಅಕ್ಕಿನ 3ರಿಂದ 4 ಸಾರಿ ನೀರು ಚೇಂಜ್ ಮಾಡಿ ತೊಳಿಬೇಕ್ರಿ. ಹಿಂಗೆ ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಹಿಂಗೆಲ್ಲ ಬೆಳ್ಳಂದ ಹಾಲಿನಂತ ನೀರು ಬರ್ತಾವ್ರಿ. ನೀರನ್ನ ಚೇಂಜ್ ಮಾಡಬೇಕು 3-4 ಸಾರಿ ತೊಳಿಬೇಕ್ರಿ. ಈಗ ಅಕ್ಕಿ ತೊಳ್ದೇನಿ ರೀ. ಇನ್ನು ಸೈಡಿಗೆ ನೋಡ್ರಿ ಕುಕ್ಕರ್ ಇಟ್ಟೀನಿ. ಇದಕ್ಕೆ ನಾ ಮಾಡಿರೋ ತುಪ್ಪ ಹಾಕ್ತೀನಿ. ಬೀಳ್ವಾತ್ ನೋಡ್ರಿ ಅದು. ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಕುಸ್ಬಿ ಎಣ್ಣೆ ಒಂದು ಚಮಚೆ ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತೀನಿ ರೀ. ಎರಡು ಚಕ್ಕಿ, 2 ಪಲಾವ್ ಎಲೆ, 2 ಲವಂಗ ಸಣ್ಣ ಹಾಕ್ತೀನಿ ನೋಡ್ರಿ. ಒಂದು ಬಟ್ಲ ಬದನೆಕಾಯಿ, 1 ಬಟ್ಲ ಉಳ್ಳಾಗಡ್ಡಿ, 1 ಬಟ್ಲ ಟೊಮೆಟೊ, 1 ಬಟ್ಲ ಕ್ಯಾರೆಟ್. ಲಾಸ್ಟಿಗೆ ಮೆಣಸಿನ್ಕಾಯಿ ರೀ. ಈ ರೀತಿ ಯಾಕೆ ಹಾಕೊಳಕತ್ತೇವಂದ್ರೆ ನಮಗೆ ಖಾರ ಬೇಡ್ರಿ, ಅದಕ್ಕೆ ಹಿಂಗೆ ಹಾಕೊಳಕತ್ತೀವಿ. ಖಾರ ಬೇಕಂದ್ರೆ ಕಟ್ ಮಾಡಿ ಹಾಕೋಬೋದು ರೀ. ಚೆನ್ನಾಗಿ ಒಗ್ಗರಣೆ ಎಲ್ಲ ಹುರ್ಕೋಬೇಕ್ರಿ. ಈಗ ಹುರ್ದೈತ್ರಿ. ನೋಡ್ರಿ, ನಾ ರೆಡಿ ಮಾಡಿ ಇಟ್ಕೊಂಡಿರೋ ಹಾತರ್ಕಿ ಪಲ್ಯ ನೋಡ್ರಿ. ಇದೇ ಬಟ್ಲೆ 3 ಬಟ್ಲ ನೀರು ಹಾಕೋದು. 1 ಬಟ್ಲ ಹಾತರ್ಕಿ ಪಲ್ಯ ಇದಾಗೈತ್ರಿ. ಈಗ ಇನ್ನೊಂದು ಬಟ್ಲ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಈಗ ಕುದಿಯಾಕತ್ತೈತ್ರಿ. ಈಗ ಅಕ್ಕಿ ಹಾಕ್ತೀನಿ. ಈಗ ಕುದಿ ಹಾಕ್ತೀನಿ. 3 ಸಿಟಿ ಹೊಡಿಸ್ಬೇಕ್ರಿ. 3 ಸಿಟಿ ಹೊಡ್ಸೀನಿ ರೀ. ರೆಡಿ ಆಗೈತಿ ನೋಡಿರಿ. ಹೆಂಗೆ ಬಂದೈತಿ, ಎಷ್ಟು ಮಸ್ತ್ ಬಂದೈತಿ. ಕಲರ್ ಅಂತ ಮಸ್ತ್ ಆಗೈತಿ. ನನ್ನ ಮಗಳು ರೀ ಇದಕ್ಕೆ ಕೊತ್ತಂಬರಿ ಹಾಕತ್ತಾನ ನೋಡ್ರಿ.